ಬರುವಂತ ದಿನಮಾನಗಳಲ್ಲಿ ನಮ್ಮ ಯರದಾಳ ಮತಕ್ಷೇತ್ರದ ಉಕ್ಕಿನ ನಾಯಕಿ ಅಂತ ಹೆಸರು ಗಳಿಸದಂತಹ ಶ್ರೀಮತಿ ಉಮಾಶ್ರೀ ಮೇಡಮ್ ಅವರಿಗೆ, ಯಾಕಂದ್ರೆ ಮಹಿಳಾ ಕೂಟದಲ್ಲಿ ಇನ್ನೂ ಯಾವ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಅವ್ರಿಗೆ ಈ ಸಚಿವ ಸ್ಥಾನ ಸಿಕ್ಕಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಳೀತದೆ ಅಂತ ನನಗೆ ಆಸೆ ಇದೆ. ಅವ್ರಿಗೆ ಖಂಡಿತವಾಗಿ ಈ ಸಲ ಕ್ಯಾಬಿನೆಟ್ ದರ್ಜೆಯನ್ನು ಕೊಡ್ಬೇಕಂತ ಹೇಳಿ ನಮ್ಮ ಅಲ್ಪಸಂಖ್ಯಾತರ ಪರವಾಗಿ ನಾನು ಮೊಟ್ಟ ಮೊದಲಿಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ, KC ವೇಣುಗೋಪಾಲ್ ರವರಿಗೆ ಹಾಗೂ ಸುರ್ಜಿವಾಲಾ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಹಾಗೂ ಈಗಿನ ನೂತನವಾಗಿ ಆಯ್ಕೆಯಾದಂತಹ ಶ್ರೀ DK ಶಿವಕುಮಾರ್ ಇವರಿಗೆ ಕೂಡ ನಾನು ನಮ್ಮ ತೆರದಾಳ ಮತಕ್ಷೇತ್ರದಿಂದ ಅಲ್ಪಸಂಖ್ಯಾತರ ವತಿಯಿಂದ ನಾನು ಅವರಿಗೆ ಕಳಕಳಿ ವಿನಂತಿ ಮಾಡ್ಕೊತೀನಿ. ಡಾಕ್ಟರ್ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಕೂಡ್ಬೇಕಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಡಾಕ್ಟರ್ ಉಮಾಶ್ರೀ ಅವರಿಗೆ ಮಂತ್ರಿ ಸ್ಥಾನ ಯಾಕೆ ಕೊಡ್ಬೇಕಂದ್ರೆ ಉಮಾಶ್ರೀ ಅವರು ಮಾಡಿರುವಂತ ಕೆಲಸ ಈಗೂ ನಡೆದವು, ಕೆಲಸ ಈಗೂ ಕೂಡ ಚಾಲ್ತಿಯಲ್ಲಿ ಪ್ರೋಗ್ರೆಸ್ ನಲ್ಲಿ ಇದಾವೆ. ಆ ಕಾರಣಕ್ಕಾಗಿ ಉಮಾಶ್ರೀ ಅವರು ಮಾಡಿರುವಂತ ಕೆಲಸ, ಆ ಡಿಪ್ಲೊಮಾ ಕಾಲೇಜ್ ಇರ್ಬಹುದು, ITI ಕಾಲೇಜ್ ಇರ್ಬಹುದು, ಬ್ರಿಡ್ಜ್ ಇರ್ಬಹುದು, ಕೆನಾಲ್ ಇರ್ಬಹುದು, ಸಾಕಷ್ಟು ಬೆಳೆ ಎಣಿಕೆಯಲ್ಲಿ ಇಲ್ಲ, ಕೂದಲು ಎಣಿಸ್ಬೇಕು ಅಷ್ಟು ಕೆಲಸ ಅವರು ಮಾಡಿದ್ದಾರೆ. ಸನ್ಮಾನ್ಯ ಶ್ರೀಮತಿ ಉಮಾಶ್ರೀ ಅಮ್ಮವರಿಗೆ ಸಚಿವ ಸ್ಥಾನ ಕೊಡಬೇಕೆಂಬುದಾಗಿ ನಮ್ಮ ತೀರ್ದಾಳ ಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ಯುವಕರು ಹಾಗೂ ಅವರ ಅಭಿಮಾನಿಗಳು ಸೇರಿ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಉಮಾಶ್ರೀ ಅಮ್ಮವ್ರಿಗೆ ನಾವು ಕೇಳ್ತಾ ಇರೋದು, ಮಹಿಳೆಯರ ಕೋಟಾದಲ್ಲಿ ಈಗಾಗಲೇ ಸಚಿವರಾಗಿ 12 ಜನ ಆದ್ರೂ ಕೂಡ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಈ ಸರ್ಕಾರದಲ್ಲಿ ಮಹಿಳೆಯರಿಗೆ ಕೊಟ್ಟಿಲ್ಲ. ಉಮಾಶ್ರೀ ಅಮ್ಮವ್ರಿಗೆ ಕೊಡ್ಲೇಬೇಕೆಂದು ನಮ್ಮ ಆಗ್ರಹ ಇದೆ. ಮತ್ತು ಮಹಿಳಾ ಕೋಟಾ ಇದೆ, ನೇಕಾರ ಕೋಟಾ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರಿಗೂ ಕೂಡ ಮಹಿಳೆಯರಿಗೆ ಕೊಟ್ಟೇ ಇಲ್ಲ. ಅದಕ್ಕೆ ಉಮಾಶ್ರೀ ಅಮ್ಮವರಿಗೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿದ ಅನುಭವಗಳು ಇದೆ. ಕರ್ನಾಟಕ ರಾಜ್ಯದ ತುಂಬಾ ಸುತ್ತಿ ಸರ್ಕಾರದ ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಇವತ್ತಿನ ದಿವಸ ಸರ್ಕಾರ ಅಧಿಕಾರ ಬರೋದಕ್ಕೆ ಅವ್ರದ್ದು ಕೂಡ ಪಾಲಿದೆ. ನಮ್ಮ ಇವತ್ತಿನ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತ ನಮ್ಮ ಉಮಾಶ್ರೀ ಅಮ್ಮನವರು 2023 ಮತ್ತು 2018ರಲ್ಲಿ ಅವರು ಒಂದು 5 ವರ್ಷ ನಮ್ಮ ತೆರದಾಳ ಮತಕ್ಷೇತ್ರದಲ್ಲಿ ಮಾಡಿರುವಂತ ಕಾರ್ಯವೈಕಲ್ಯಗಳನ್ನು ನೋಡಿ ಇನ್ನು ಮುಂದೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗಾಗಿ ಅವರು 3 ಇಲಾಖೆ ಒಳಗೆ ಕೆಲಸ ಮಾಡಿ ಯಶಸ್ವಿಗೊಳಿಸಿ ಹೈಯೆಸ್ಟ್ ಅನುದಾನ ತಂದು ನಮ್ಮ ತೆರದಾಳ ಮತಕ್ಷೇತ್ರದಲ್ಲಿ ಯಾರು ಮಾಡದೇ ಇರುವಂತ ಒಂದು ಸಾಧನೆಯನ್ನ ಮಾಡ್ಯಾರ. ಅದಕ್ಕಾಗಿ ನಾವು ಎಲ್ಲಾ ನಮ್ಮ ತೆರದಾಳ ಮತಕ್ಷೇತ್ರದ ಪದಾಧಿಕಾರಿಗಳ ಪರವಾಗಿ ಹಾಗೂ ಎಲ್ಲಾ ಮಹಿಳೆಯರ ಪರವಾಗಿ ನಾವು ಅವರಿಗೆ ಸಚಿವ ಸ್ಥಾನ ಕೊಡಂತೇಳಿ ನಾವು DK ಸಾಹೇಬ್ರಲ್ಲಿ ಆಗಿರ್ಬಹುದು, KPCC ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಸರ್ ಅವರ ಕಡೆ ಆಗಿರ್ಬಹುದು, ಅದೇ ರೀತಿ ರಾಹುಲ್ ಗಾಂಧಿ ಸರ್ ಕಡೆ ಆಗಿರ್ಬಹುದು, ನಾವು ಎಲ್ಲಾ ಮಹಿಳೆಯರ ಪರವಾಗಿ ಒಂದು ಅವರಿಗೆ ಮನವಿಯನ್ನ ಮಾಡ್ಕೋತೀವಿ.